ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೃಂದಾ ವಿಶಾಲ್. ಬನ್ನಿ ಇವತ್ತು ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಕ್ವಿಕ್ಕಾಗಿ ಮಾಡುವಂಥ ಟೊಮೆಟೊ ಗೊಜ್ಜು. ಸಿಂಪಲಾಗಿ ಮಾಡೋಕ್ಕೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಚಿಲ್ಲಿ. ಈ ಟೊಮೆಟೊ ಗೊಜ್ಜು ಬಂದು ಪೂರಿಗೆ ತುಂಬಾ ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಪೂರಿ ಜೊತೆ ತಿನ್ನೋಕ್ಕೆ, ಚಪಾತಿಗೆ, ಮುದ್ದೆಗೆ ಆ್ಯಂಡ್ ದೋಸೆಗೆ, ಇದೆಲ್ಲದಕ್ಕೂ ನೀವು ಇದನ್ನು ಬಳಸ್ಬೋದು. ನಾನು ಇದನ್ನ ಕೈಯಲ್ಲೇ ಕಟ್ ಮಾಡ್ಕೋಬೋದಾಗಿತ್ತು. ಕೈಯಲ್ಲಿ ಕಟ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಹಾಗೂ ನನಗೆ ಟೈಮ್ ತುಂಬ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಚಾಪರಲ್ಲಿ ಹಾಕಿ ನೀಟಾಗಿ ಚಾಪ್ ಮಾಡ್ಕೊತಿದ್ದೀನಿ. ಚಿಕ್ಕದಾಗಿ ಚಾಪ್ ಮಾಡ್ಕೊತಿದ್ದೀನಿ, ಬೇಗ ಬೇಗ ಬೇಯೋಕ್ಕೂ ಈಸಿ ಆಗುತ್ತೆ ಅದು ಅಂತ. ಬಿಕಾಸ್ ಈರುಳ್ಳಿ ಮತ್ತು ಟೊಮೆಟೊ ಬೇಯೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಚಾಪರಲ್ಲೇ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಚಾಪ್ ಮಾಡ್ಕೊತಾಯಿದ್ದೀನಿ. ಈಗ ಈ ಚಾಪರ್ ಎಲ್ಲರ ಮನೆಯಲ್ಲೂ ಕಾಮನ್ ಆಗೋಗಿದೆ, ಬಿಕಾಸ್ ಕೆಲಸನ ತುಂಬಾ ಈಸಿ ಮಾಡುತ್ತೆ. ಬೇಗ ಬೇಗ ಚಾಪ್ ಮಾಡ್ಕೋಬೋದು, ಟೈಮ್ ತುಂಬ ತೊಗೊಳ್ಳಲ್ಲ. ಸೊ ಹಾಗಾಗಿ ನಾನು ಈ ಚಾಪರ್ ಯೂಸ್ ಮಾಡ್ತಿದ್ದೀನಿ. ಅರ್ಜೆಂಟ್ ಇದ್ದಾಗೆಲ್ಲ ನಾನು ಈ ಚಾಪರ್ ಯೂಸ್ ಮಾಡಿ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೋತೀನಿ. ಪಲಾವ್ಗಾಗಿರ್ಬೋದು, ಬೇರೆ ಏನಕ್ಕೆ ಆಗಿರ್ಬೋದು, ನಾನು ಚಾಪರ್ ಜಾಸ್ತಿನೇ ಯೂಸ್ ಮಾಡ್ತಿದ್ದೀನಿ. ಸೊ ಟೊಮೆಟೊ ಕೂಡ ನಾನು ಇದರಲ್ಲೇ ಚಾಪ್ ಮಾಡ್ಕೋತೀನಿ. ಟೊಮೆಟೊ ನೀವು ಅಂದ್ಕೋಬೋದು ಫುಲ್ಲಾಗಿ ಗ್ರೈಂಡ್ ಆಗುತ್ತೆ ಅಂತ, ಇಲ್ಲ, ಚಿಕ್ಕದಾಗಿ ಚಾಪ್ ಆಗುತ್ತೆ ಅಷ್ಟೇ ಅದು. ಸೊ ಒಂದೊಂದೇ ಚಾಪ್ ಮಾಡ್ಕೊಂಡು ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಸ್ವಲ್ಪ ಅದ್ರ ಜೊತೆ ಜೀರಿಗೆ ಹಾಕ್ಕೋತೀನಿ. ಜೀರಿಗೆನೂ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದಾಗ ಅಂತ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೋತೀನಿ. ಈ ಕರಿಬೇವಿನ ಸೊಪ್ಪು ಬಂದು ಕೂದಲಿಗೆ, ಕಣ್ಣಿಗೆ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೋತೀನಿ ಇದನ್ನು. ಇದಾದಮೇಲೆ ಅದ್ರ ಜೊತೆ ಚಿಲ್ಲೀಸು, ಮೆಣಸಿನ್ಕಾಯಿ, ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮಧ್ಯದಿಂದ ಸೀಳ್ಕೊಂಡು. ಅದ್ರ ಜೊತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ. ನಾನಿಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ತೊಗೋತಿಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ತೊಗೋತಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾರ್ಮಲ್ ಬರೀ ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ. ಅದಾದಮೇಲೆ ಆನಿಯನ್ ಹಾಕ್ಕೊಂಡು ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಕಾಣಿಸ್ತಿರ್ಬೋದು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಬೇಗ ಫ್ರೈ ಆಗಲಿ ಅಂತ. ನಾನು ಟೈಮ್ ಇಲ್ಲದೆ ಇರೋದ್ರಿಂದ ಬೇಗ ಬೇಗ ಮಾಡ್ತಿದ್ದೀನಿ. ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ನಾನು ಬೇಯಿಸ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಉಪ್ಪು ಹಾಕ್ಕೋತಿದ್ದೀನಿ, ಒಂದೇ ಸಲನೇ ಉಪ್ಪು ಹಾಕ್ಕೋತೀನಿ, ಮತ್ತು ನಾನು ಉಪ್ಪು ಹಾಕ್ಕೊಳ್ಳಲ್ಲ ಅಂತ. ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಬೇಯುತ್ತೆ ಅಂತ ಉಪ್ಪು ಹಾಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋಷ್ಟು ನಾನು ಫ್ರೈ ಮಾಡ್ಕೋತೀನಿ, ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋತಿದ್ದೀನಿ ಇಲ್ಲಿ. ಸೊ ಇದಾದಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೋತೀನಿ. ಟೊಮೆಟೊನೂ ಅಷ್ಟೇ ಸ್ವಲ್ಪ ಹಾಗೇ ಬೇಯಿಸ್ಕೊತೀನಿ, ಚೆನ್ನಾಗಿ ಬೇಯಿಸ್ಕೊತೀನಿ. ನಾನು ಏನು ಸ್ಪೈಸಸ್ ಹಾಕ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಗ್ರೇವಿ ಟೈಪ್ ಆಗಲಿ ಅಂತ ಫ್ರೈ ಮಾಡ್ಕೊತಿದ್ದೀನಿ ಅದನ್ನು. ಇದನ್ನು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೊತಿದ್ದೀನಿ, ಹಾಗೆ ಬಿಡಲ್ಲ, ಹಸಿ ಹಸಿ ಅನಿಸುತ್ತೆ. ಸೊ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾನು ಕೋಲ್ಡ್ ಆಗಿರೋ ರೀಸನ್ ವಾಯ್ಸ್ ಸ್ವಲ್ಪ ಬ್ರೇಕ್ ಅನ್ನಿಸ್ತಿರ್ಬೋದು, ಬ್ರೇಕ್ ಆಗ್ತಿರೋ ಥರ, ಪ್ಲೀಸ್ ಡೋಂಟ್ ಮೈಂಡ್. ಹಾಗೆ ಇದನ್ನು ಚೆನ್ನಾಗಿ ಕುಕ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದ್ರ ಜೊತೆ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದಕ್ಕೆ ನಾನು ಸ್ಪೈಸಸ್ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಇದಕ್ಕೆ ಸ್ಪೈಸಸ್ಸು ನಾನೇನು ಜಾಸ್ತಿ ಯೂಸ್ ಮಾಡಲ್ಲ, ಧನಿಯಾ ಪುಡಿ ಯೂಸ್ ಮಾಡ್ತೀನಿ. ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡ್ತೀನಿ, ಒಂಚೂರು ಅರಿಶಿನ ಪುಡಿ ಹಾಕ್ಕೋತಿದ್ದೀನಿ ಅಷ್ಟೇ. ಆಲ್ಸೋ ನಿಮಗಿದು ಇನ್ನೂ ಡಿಫ್ರೆಂಟಾಗಿ ಟೇಸ್ಟ್ ಬರಬೇಕು ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಬೋದು, ಮತ್ತು ಸಾಂಬಾರು ಪುಡಿ ಯೂಸ್ ಮಾಡ್ಬೋದು. ಮನೇಲಿ ನಾವು ಸಾಂಬಾರು ಪುಡಿ ಮಾಡ್ಕೋತೀವಲ್ಲ, ಅದನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಅದು ಒಂದು ಸಲ ಅದು ಕೂಡ ಟ್ರೈ ಮಾಡಿ. ನಾನಿಲ್ಲಿ ತುಂಬ ಸ್ಪೈಸಸ್ ಹಾಕಲ್ಲ, ನಾರ್ಮಲಾಗಿ ಹಾಕ್ತಿದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ನಾವು ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೋತಿದೆ. ಇದೀಗ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋತಿದ್ದೀನಿ. ಧನಿಯಾ ಪುಡಿ 1 ಸ್ಪೂನಷ್ಟು ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತಿದ್ದೀನಿ. ಇದನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಇನ್ನೊಂದು ಸಲ, ಮಸಾಲೆ ಕೂಡ ಹಿಡಿಬೇಕಲ್ಲ ಅಂತ. ಟೊಮೆಟೊ ಗೊಜ್ಜು ಬಂದು ನೀವು ಸ್ಟೋರ್ ಕೂಡ ಮಾಡ್ಬೋದು. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡಿದ್ರೆ ನೀವು ಅದನ್ನು ಸ್ವಲ್ಪ ಕಂಟೈನರ್ಗೆ ಹಾಕ್ಕೊಂಡು, ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಿ 1-2 ಡೇಸ್ ತನಕ ಸ್ಟೋರ್ ಮಾಡ್ಬೋದು. ಬಟ್ ಇದು ಫ್ರೆಶ್ಶಾಗಿ ಮಾಡಿಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ, ಟೊಮೆಟೊ ಬೇಯಬೇಕಿತ್ತು ಅಂತ, ಹಾಗೆ ಸ್ವಲ್ಪ ಗ್ರೇವಿ ಬೇಕಿತ್ತು ಅಂತ. ಮುದ್ದೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗ್ರೇವಿ ಟೈಪ್ ಇದ್ರೇ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ. ಸೊ ಬೆಂದಮೇಲೆ ಎಲ್ಲ ಆದಮೇಲೆ ನಾನು ಗಾರ್ನಿಷಿಂಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಿದ್ದೀನಿ. ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ.
ಸೊ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಿಮಗೆ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕಂದರೆ ನಾನು ಕಮೆಂಟ್ ಮಾಡಿ ತಿಳಿಸ್ಕೊಡಿ, ನಾನು ಅದನ್ನ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.